ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಭಾರತದ ಸಿಂಧೂರ ಕಾಶ್ಮೀರ ಎಂದು ಹೇಳುತ್ತಲೇ ಬಂದಿದ್ದೇವೆ. ಕಳೆದ 2-3 ವರ್ಷದಿಂದ ಗೃಹ ಸಚಿವ ಅಮಿತ್ ಶಾ ಅವರು ಕಾಶ್ಮೀರವನ್ನ ಮರಳಿ ಪಡೆಯುವ ಕುರಿತು ಹೇಳಿಕೆಗಳನ್ನು ಕೊಟ್ಟಿದ್ರು. ಈಗ ಅದಕ್ಕೆ ಸೂಕ್ತ ಸಂದರ್ಭ ಎದುರಾಗಿದೆ. ನಮ್ಮ ತಾಯಂದಿರು ಸಹೋದರಿಯರ ಸಿಂಧೂರ ಉಳಿವಿಗಾಗಿ ಆಪರೇಷನ್ ಸಿಂಧೂರ ಆರಂಭಿಸಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದರು. ಪಾಕಿಸ್ತಾನ ಯಾವಾಗಲೂ ಕಳ್ಳ ಹಾದಿಯಲ್ಲಿ ಬಂದು ಭಾರತದ ಮೇಲೆ ದಾಳಿ ನಡೆಸುತ್ತೆ. ಆದರೆ ಭಾರತ ಪಾಕಿಸ್ತಾನದ ಯಾವುದೇ ನಾಗರಿಕರಿಗೂ ತೊಂದರೆ ಮಾಡಿಲ್ಲ. ಉಗ್ರರನ್ನ ಗುರಿಯಾಗಿಸಿಕೊಂಡು ಮಾತ್ರ ದಾಳಿ ನಡೆಸ್ತಾ ಇದೆ ಎಂದಿದ್ದಾರೆ. 26 ಪ್ರವಾಸಿಗರ ಮೇಲೆ, ಒಂದು ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ರು. ಸುಮಾರು 26 ಜನ ಮೃತಪಟ್ಟಿದ್ರು. ಈ ವಿಚಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಡೀ ನಮ್ಮ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ರಾಜತಾಂತ್ರಿಕವಾಗಿ ಅನೇಕ ನಿರ್ಬಂಧನೆಗಳನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು. ಈಗಾಗಲೇ ಯುದ್ಧ ಆಗ್ಬೋದು, ಸರಿಯಾದ ಒಂದು ಇದಕ್ಕೆ ಸರಿಯಾದ ರೀತಿಯಂತ ಉತ್ತರವನ್ನು ಕೊಡ್ತೀನಿ ಅಂತೇಳಿ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು. ಸೊ ನಿನ್ನೆ ರಾತ್ರಿ ಮಧ್ಯಾಹ್ನ ರಾತ್ರಿ ಒಂದು ಕಾಲಿಗೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಈಗಾಗಲೇ ಪಾಕಿಸ್ತಾನಗಳ ಸೈನಿಕರ ಮೇಲೆಗಿಂತ ಅಲ್ಲಿ ಭಯೋತ್ಪಾದಕರು ಏನು ಇದ್ದಾರೆ ಆ ಒಂದು ತಾಣಗಳ ಮೇಲೆ ಅಟ್ಯಾಕಿಂಗ್ ಶುರುವಾಗಿದೆ. ಲಷ್ಕರ್ ಎ ತೊಯ್ಬಾ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಅವರು ವಾಸ ಮಾಡ್ತಿರೋಂಥ 9 ಕೇಂದ್ರಗಳ ಮೇಲೆ ಈಗಾಗಲೇ ಅಟ್ಯಾಕ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮದ ಮುಖಾಂತರ ಕೇಳ್ಕೊಂಡಿದ್ದೀನಿ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಟೈಮಲ್ಲಿ ಈ ಒಂದು ಧೈರ್ಯ, ಒಂದು ಹೆಜ್ಜೆಯನ್ನು ಇಟ್ಟಂಥ ಗೌರವಂತ ಪ್ರಧಾನಮಂತ್ರಿಗಳಿಗೆ ಒಬ್ಬ ದೇಶದ ಒಬ್ಬ ನಾಗರಿಕನಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ಇದರಲ್ಲಿ 100ಕ್ಕೆ 100 ನಮ್ಮ ದೇಶದ ಸೈನಿಕರು ಯಶಸ್ವಿ ಆಗ್ತಾರೆ. ಝೀರೋ ಟಾಲರೆನ್ಸ್ಗೆ ಈ ಒಂದು ಭಯೋತ್ಪಾದನೆ ತರಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು ಈ ಪ್ರಪಂಚದಲ್ಲಿ, ಅದರ ಒಂದು ಪ್ರಾರಂಭ ಅದು ಭಾರತದಿಂದ ಶುರುವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಆಲ್ರೆಡಿ ಬಂದಿರೋ ಪ್ರಕಾರ 50-70ವರೆಗೂ ಕೂಡ ಉಗ್ರಗಾಮಿಗಳು ಹತರಾಗಿದೆ ಅಂತೇಳಿ ಸುದ್ದಿ ಬರ್ತಾ ಇದೆ. ಮತ್ತು ಪಾಕಿಸ್ತಾನದಲ್ಲೂ ಕೂಡ ಈಗ ಆಲ್ರೆಡಿ ಎಮರ್ಜೆನ್ಸಿ ಘೋಷಣೆಯನ್ನು ಮಾಡಿದ್ದಾರೆ ಅಂಥೇಳಿ ಅಲ್ಲಿಯ ಪ್ರಧಾನಮಂತ್ರಿಗಳೇ ಈಗ ಹೇಳಿಕೆಯನ್ನು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ. ಸೊ ಇದೊಂದು ನಾವು ಕೂಡ ನಿರೀಕ್ಷೆ ಮಾಡಿದ್ವಿ ಇಷ್ಟು ಬೇಗ ಈ ಒಂದು ಯುದ್ಧ ಶುರುವಾಗಬಹುದು ಅಂಥೇಳಿ. ಆದರೆ ಸರಿಯಾದ ಒಂದು ಉತ್ತರ ಕೊಡಲಿಕ್ಕೆ ಈಗಾಗಲೇ ನಮ್ಮ ದೇಶದ ಸೈನಿಕರು ಗಟ್ಟಿಯನ್ನು ನಿಂತ್ಕೊಂಡಿದೆ. ಏನಾಗಿದೆ, ಭಾರತ ಪಾಕಿಸ್ತಾನ ಯುದ್ಧ ಆದಮೇಲೆ ಸಾಕಷ್ಟು ಬಾರಿ ಭಾರತದ ಮೇಲೆ, ಅದು ಪಾರ್ಲಿಮೆಂಟ್ ಮೇಲೆ ಅವಾಗ ನಡೆದಂಥ ಒಂದು ಅಟ್ಯಾಕ್ ಇರ್ಬೋದು, ನಮ್ಮ ಏರ್ಫೋರ್ಸ್ ಮೇಲೆ ನಡೆದಂಥ ಘಟನೆಗಳಿರ್ಬೋದು, ಈ ರೀತಿ ಪದೇ ಆಗ್ತಾನೇ ಇದೆ. ಹಾಗಾಗಿ ಕೇವಲ ಶಾಂತಿ ಮಂತ್ರ ಪಡಿಸ್ಕೊಂಡು ಕೂತ್ಕೊಳ್ಳುವಂಥ ಕಾಲ ಇದಲ್ಲ. ಇದೆಲ್ಲದೂ ಕೂಡ ಇಟ್ಕೊಂಡು ಒಂದು ಸರಿಯಾದ ರೀತಿಯಂಥ ಉತ್ತರವನ್ನು ಕೊಡಲಿಕ್ಕೆ 100 ಸತಿ ಯೋಚನೆ ಮಾಡಿ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಮತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆ ಅದು ಯಾವತ್ತೂ ಕೂಡ ಒಂದು ಸಮಸ್ಯೆಯಾಗಿ ಉಳಿಯುವಂಥ ಒಂದು ಪ್ರಯತ್ನ ಆಗಿತ್ತು. ಇದೆಲ್ಲದೂ ಕಣ್ಮುಂದಿಟ್ಕೊಂಡು ಈ ಎರಡೂ ವಿಚಾರಗಳನ್ನ ಇಟ್ಕೊಂಡು ಇದು ಮೋಸ್ಟ್ಲಿ ಅಟ್ಯಾಕಿಂಗ್ ಶುರುವಾಗಿದೆ ಅಂತ ನಂಗೆ ಅನಿಸುತ್ತೆ. ಪ್ರವಾಸಿಗರು ಅವರ ಆತ್ಮಕ್ಕೆ ಶಾಂತಿ ಸಿಗೋದು, ಯಾರು ಆ ಟೆರರಿಸ್ಟ್ಗಳು ಬಂದು ಅವರ ಕಣ್ಮುಂದೆ ಅಟ್ಯಾಕ್ ಮಾಡಿದ್ದಾರೆ, ಅವ್ರು ಏನು ತಪ್ಪಿಸ್ಕೊಂಡಿದ್ದಾರೆ ಅವ್ರನ್ನ ತೆಗೆಯುವಂಥ ಒಂದು ಪ್ರಯತ್ನ ಅದೊಂದು ದಿಕ್ಕಲ್ಲಿ. ಇನ್ನೊಂದು ಈ ಒಂದು ಉಗ್ರವಾದಕ್ಕೆ ಎಲ್ಲ ರೀತಿಯ ಪ್ರಚೋದನೆ ಕೊಡ್ತಿರುವಂಥ ಪಾಕಿಸ್ತಾನಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.